ನಮಸ್ಕಾರ ರೀ. ಇವತ್ತು ಸಬ್ಬಸ್ಗಿದು ಕಾಳು ಪಲ್ಯ ಮಾಡೋಣಂತ್ರಿ. ಹೆಸ್ರು ಕಾಳು ಹಾಕಿ ಈಗ ನೋಡ್ರಿ ಇದನ್ನು ಚಲೋತ್ನಾಗಿ ಕಟ್ ಮಾಡಿಕೊಂಡು ಬಿಡಿಸಿ ತೊಳೆದು ಇಟ್ಕೋಬೇಕು ನೋಡ್ರಿ. ಯಾಕೆ ಊಟ ಮಾಡಬೇಕು ಸಬ್ಬಸ್ಗಿ ಅಂತಂದ್ರೆ ಕಿಡ್ನಿ ಕಲ್ಲು ಸಮೇತ ಕರಗಿಸುವಂಥ ಶಕ್ತಿ ಐತಿ. ಐರನ್, ಕ್ಯಾಲ್ಶಿಯಮ್ ಮತ್ತು ಪೊಟ್ಯಾಷಿಯಮ್ ರಿಚ್ ಐತಿ ನೋಡ್ರಿ ಇದು. ಹೀಗಾಗಿ ಸಿಕ್ಕೋವಾಗ ಊಟ ಮಾಡಬೇಕಾಗತ್ತೆ ನಾವು. ಈಗ ನೋಡ್ರಿ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳೋಣ ಅಂತ ಹೆಸ್ರು ಕಾಳು ಕುದಿಸಿ ಇಟ್ಕೊಂಡಿನಿ. ಹಂಗೆ ಒಂದು ಬೌಲ್ನಾಗ ಹಾಕ್ಕೊಂಡಿನಿ ರೀ ಹೆಸ್ರು ಕಾಳನ್ನ. ಒಂದು ಪಾವು ಹೆಸ್ರು ಕಾಳು ತೊಗೊಂಡಿದ್ನಿ. ಹಂಗೆ ಒಂದು ಕಟ್ಟು ಇದು ತೊಗೊಂಡು ನೋಡ್ರಿ ನಾನು ಪಲ್ಯ. ಎರಡನ್ನೂ ಮಿಕ್ಸ್ ಮಾಡ್ಕೊಳೋಣ್ರಿ. ಈಗ ನಮಗೆ ರುಚಿಗೆ ತಕ್ಕಷ್ಟೇ ಖಾರ, ಉಪ್ಪು, ಅರ್ಶಿಣ ಪುಡಿ, ಸಕ್ರೆ ಮತ್ತು ಒಂದು ಸ್ವಲ್ಪ ಸಕ್ರೆ ಹಾಕ್ಕೊಳೋಣ್ರಿ. ಹಂಗೆ ಮಸಾಲೆನೂ ಹಾಕ್ಕೋಬೇಕು ನೋಡ್ರಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಒಂದು ಸಲ. ಮಿಕ್ಸ್ ಮಾಡ್ಕೊಂಡು ಒಂದು 10 ಮಿನಿಟ್ ಹಂಗೆ ಮುಚ್ಚಿಡೋಣ ನೋಡ್ರಿ. ಅಂದ್ರೆ ಅದು ಬೇಷೆಲ್ಲ ಕಾಳು, ಖಾರ, ಉಪ್ಪು ಎಲ್ಲ ಹಿರ್ಕೊಂತೈತಿ. ಹಿಂಗೆ ಮಾಡೋದ್ರಿಂದ ಭಾಳ ರುಚಿಯಾಗುತ್ತೆ ಪಲ್ಯ. ನೀವು ಒಂದು ಸಲ ಟ್ರೈ ಮಾಡಿರಿ. ಹೆಂಗೆ ಮಾಡೋದು ನೋಡಿರಿ, ಹೆಂಗಾಗತ್ತೆ ಟೇಸ್ಟ್ ಅಂಥೇಳಿ ಗೊತ್ತಾಗುತ್ತೆ. ಈಗ ಈಗೇನು ಹೆಸ್ರು ಕಾಳು ಕುದಿಯಾಕಿದ್ನಲ್ರಿ ಅದರಾಗ ಭಾಳ ಸಾಮಾನು ಮಾಡಲಾರ್ದದ್ರಿ ಇದು ಕೆಲಸ. ಒಂದು ಪಾತ್ರೆಗನ ಹೆಸ್ರು ಕಾಳು ಕುದಿಯಾಕಿದ್ದೆ. ಅದನ್ನು ನೀರೆಲ್ಲ ಬಸ್ಕೊಂಡು ಈಗ ಅದ ಬೊಗಣ್ಯಾಗ ಇಟ್ಟು ನೋಡ್ರಿ. ಈಗ 1-2 ಸ್ಪೂನ್ ಎಣ್ಣೆ, ಸ್ವಲ್ಪ ಎಣ್ಣೆ ಹೆಚ್ಚಾಕೋಬೇಕ್ರಿ ಇದಕ್ಕೆ. 2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕು ನೋಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಿಂದ ಏನು ನಾವೀಗ ಕಲಸಿಟ್ಕೊಂಡಿದ್ವಲ್ರಿ ಒಗ್ಗರಣೆಗೆ, ಅದನ್ನು ಇದಕ್ಕೆ ಹಾಕ್ಕೊಂಬಿಡೋದು ನೋಡ್ರಿ. ಎಣ್ಣೆ ಒಗ್ಗರಣೆಗ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡ್ರಿ. ಮಾಡ್ಕೊಂಡು ಈಗ ಏನು ಕಟ್ ಬಸ್ತಿಟ್ಟಿರ್ತೀವಲ್ಲ ಅದರದ್ದು ನೀರು ಹಾಕ್ಕೊಳೋಣ್ರಿ. ಸ್ವಲ್ಪ ಏನು ವೇಸ್ಟ್ ಮಾಡಬಾರ್ದಲ್ರಿ. ಹೀಗಾಗಿ ಅದರದ್ದು ಸ್ವಲ್ಪ ಖಾರ, ಉಪ್ಪು ಎಲ್ಲ ಹತ್ತಿರುತ್ತೆ ಅದಕ್ಕೆ. ಹಿಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲನೂ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಯಕ್ಕೆ ಇಡ್ಬೇಕ್ರಿ. ಆಮೇಲೆ ಸ್ವಲ್ಪ ಕುದ್ದಿಂದ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಬೇಕು ನೋಡ್ರಿ. ಇಷ್ಟು ಮಾಡಿದ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ. ಈ ಸಬ್ಬಸ್ಗೆ ಒಳಗೂ ಕಲ್ಲು ಸಬ್ಬಸ್ಗೆ ಅಂತ ಬರುತ್ತೆ ನೋಡ್ರಿ. ಅದರದ್ದು ಟೇಸ್ಟ್ ಭಾಳ ಚಲೋ ಇರುತ್ತೆ. ಸಿಕ್ಕರೆ ಊಟ ಮಾಡಿರಿ ನೀವು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ.